ಬೆಳಗ್ಗೆ ಚಳಿ ಇದ್ರೆ ಮಧ್ಯಾಹ್ನ ಬಿರು ಬಿಸಿಲಿರುತ್ತೆ. ಕೆಲವೊಮ್ಮೆ ಸಂಜೆ ಆಗ್ತಿದ್ದಂತೆ ಮಳೆರಾಯನ ದರ್ಶನವೂ ಆಗ್ತಿದೆ. ಬೆಂಗಳೂರಿನಲ್ಲಿ ಆಗ್ತಿರೋ ಇದೇ ಹವಾಮಾನ ವೈಪರೀತ್ಯ ಪುಟ್ಟ ಪುಟ್ಟ ಮಕ್ಕಳನ್ನ ಆಸ್ಪತ್ರೆಗೆ ತಳ್ತಿದೆ. ಹವಾಮಾನ ವೈಪರೀತ್ಯ ಮಕ್ಕಳ ಆರೋಗ್ಯಕ್ಕೆ ಕಂಟಕ. ಕೆಮ್ಮು ಜ್ವರ ಪ್ರಕರಣಗಳು ಹೆಚ್ಚಳ, ಮಕ್ಕಳು ವಿಲವಿಲ. ಮಳೆಗಾಲವಾದ್ರೂ ಕೆಂಡದಂತ ಬಿಸಿಲು ಇರುತ್ತೆ. ಆಗೊಮ್ಮೆ ಈಗೊಮ್ಮೆ ಮಳೆಯ ದರ್ಶನವೂ ಆಗ್ತಿದೆ. ಕೆಲವೊಮ್ಮೆ ಚಳಿಗಾಳಿಯೂ ಬೀಸುತ್ತೆ. ಹವಾಮಾನದಲ್ಲಿನ ಇದೇ ವೈಪರೀತ್ಯ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ನಗರದ ಆಸ್ಪತ್ರೆಗಳಲ್ಲಿ ಮಕ್ಕಳ ಸಾಂಕ್ರಾಮಿಕ ರೋಗಗಳ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ವೈದ್ಯರು ಪೋಷಕರಿಗೆ ವಿಶೇಷ ಮುನ್ನೆಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ. ಅಷ್ಟಕ್ಕೂ ಮಕ್ಕಳಿಗೆ ಏನೆಲ್ಲ ಅನಾರೋಗ್ಯ ಕಾಡ್ತಿದೆ ಅನ್ನೋದನ್ನ ನೋಡಿದ್ರೆ, ರಾಜಧಾನಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಬೀಸುತ್ತಿರುವ ಗಾಳಿ ಜೊತೆಗೆ ಆಗಾಗ ಬದಲಾಗುತ್ತಿರುವ ಹವಾಮಾನ ಮಕ್ಕಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಉಸಿರಾಟದ ತೊಂದರೆ, ಅಸ್ತಮಾ, ಬ್ರಾಂಕೈಟಿಸ್, ವೈರಲ್ ಜ್ವರ ಸೇರಿದಂತೆ ಹಲವು ಸಾಂಕ್ರಾಮಿಕ ಕಾಯಿಲೆಗಳು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿವೆ. ನಗರದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿದಿನ ಮಕ್ಕಳ ಸಾಂಕ್ರಾಮಿಕ ರೋಗದ ಪ್ರಕರಣಗಳು ಹೆಚ್ಚುತ್ತಿವೆ. ಆಸ್ಪತ್ರೆಗೆ ಬರುವ ಮಕ್ಕಳಲ್ಲಿ 20% ಮಕ್ಕಳು ಉಸಿರಾಟದ ಸೋಂಕು, ವೈರಲ್ ಜ್ವರದಿಂದ ಬಳಲುತ್ತಿದ್ದಾರೆ. ಮಕ್ಕಳು ಕಲುಷಿತ ನೀರು ಸೇವನೆ ಬಗ್ಗೆ ನಿಗಾ, ಹೊರಗಡೆಯ ಆಹಾರ ಸೇವನೆ ಬಗ್ಗೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ವೈದ್ಯರು ಎಚ್ಚರಿಸಿದ್ದಾರೆ. ಈಗ ತುಂಬ ಈ ಗಾಳಿ ಬೀಸಿದಾಗ ತುಂಬ ಧೂಳು ಬರುತ್ತೆ. ಮತ್ತು ಈ ಮರಗಳಲ್ಲಿ ಗಿಡಗಳಲ್ಲಿ ಹೂವು ಇರುತ್ತಲ್ಲ, ಅದರೆಲ್ಲ ಮಕರಂದ ಎಲ್ಲ ಇರ್ತದೆ. ಈಗ ನಾವೇನು ನೋಡ್ತಿದ್ವಿ, ಭಾಳಷ್ಟು ಮಕ್ಕಳಿಗೆ ಪ್ರೀಡಿಸ್ಪೋಷನ್ ಅಂತೀವಿ. ಏನಂದರೆ ಈ ಅಸ್ತಮಾ ಹಿಸ್ಟ್ರಿ ಇರ್ತಕ್ಕಂಥವ್ರಿಗೆ ಬಹಳ ವೀಸಿಂಗ್ ಬರ್ತಾ ಇದೆ. ಸೊ ಅದೇ ಥರ ಮಕ್ಳಿಗೂ ವೈರಲ್ ಇನ್ಫೆಕ್ಷನ್ ಆದಾಗ ಸ್ವಲ್ಪ ವೀಸಿಂಗು ಬರ್ತಕ್ಕಂಥ ಮಕ್ಕಳು ಸ್ವಲ್ಪ ಹೆಚ್ಚಾಗಿದ್ದಾವೆ. ಪೋಷಕರು ಮಕ್ಕಳಿಗೆ ಬಿಸಿ ಆಹಾರ ನೀಡುವುದು, ಕಾಯಿಸಿದ ನೀರು ಕುಡಿಸುವುದು, ಬೆಚ್ಚಗಿನ ಬಟ್ಟೆ ಹಾಕಿಸುವುದು ಸೇರಿದಂತೆ ಇನ್ನಿತರ ಮುಂಜಾಗ್ರತಾ ಕ್ರಮ ಕೈಗೊಂಡು ಮಕ್ಕಳನ್ನ ಕಾಯಿಲೆಗಳಿಂದ ದೂರ ಇರಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.